ನಮಸ್ಕಾರ ಎಲ್ರಿಗೂ. ಈ ವಿಡಿಯೋನ ನೋಡಬೇಕು ಅಂತ ಕ್ಲಿಕ್ ಮಾಡಿ ನಿಮ್ಮ ಟೈಮ್ನ ಕೊಡ್ತಿರೋದಕ್ಕೆ ಧನ್ಯವಾದಗಳು. ಉಪ್ಪಿ ಸರ್ UI ಮೂವಿಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ವಿಜುವಲ್ಸ್ನ ಯಾಕೆ ಕನ್ಫ್ಯೂಸ್ ಮಾಡಿ ತೋರಿಸಿದ್ದಾರೆ, ಅದಕ್ಕೆ ಏನು ಕಾರಣ, ಈ ಮೂವಿಲಿ ಮುಖ್ಯವಾಗಿ ಏನು ಸ್ಟೋರಿ, ನೀವು ಇದನ್ನ ಯಾವ ರೀತಿ ನೋಡಿದ್ರೆ ಅರ್ಥ ಆಗುತ್ತೆ ಅನ್ನೋ ಎಲ್ಲ ವಿಷಯನ ನಿಮಗೆ ಹೇಳ್ತೀನಿ. ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ಕಂಟೆಂಟ್ಗಳು ನಿಮಗೆ ತಲುಪುತ್ತೆ. ನಾವು ಈ ಮೂವಿನ ಯಾವ ಮೈಂಡ್ಸೆಟ್ ನಲ್ಲಿ ನೋಡಬೇಕು, ಸ್ಕ್ರೀನ್ ಪ್ಲೇ ನಲ್ಲಿ ಬರೋ ಎಲ್ಲಾ ಸೀನು ಸ್ಟೋರಿ ಮಾಡ್ಕೋಬಾರ್ದು. ಯಾಕಂದ್ರೆ ಈ ಮೂವಿನ ಅರ್ಥ ಮಾಡ್ಕೊಂಡ್ರೆ ಈ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಮುಂದಾಲೋಚನೆಯಿಂದ ಉಪ್ಪಿ ಸರ್ ಸ್ಕ್ರೀನ್ ಪ್ಲೇಲಿ ಸ್ವಲ್ಪ ಮಿಕ್ಸ್ ಮಾಡಿ ಕನ್ಫ್ಯೂಸ್ ಮಾಡಿದ್ದಾರೆ. ಪಬ್ಲಿಕ್ ರಿಯಾಕ್ಷನ್ ಕ್ಲಿಪ್ಸ್ ನ ಅಡ್ವರ್ಟೈಸ್ ತರ ತಗೊಂಡ್ರೆ ಆಗ ಈ ಸ್ಟೋರಿನ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಈ ಸ್ಟೋರಿನ ಎಲ್ಲಿಂದ ಕಂಟಿನ್ಯೂ ಮಾಡ್ಕೋಬೇಕು, ಈ ಸ್ಟೋರಿನ ಎಲ್ಲಿಂದ ಅರ್ಥ ಮಾಡ್ಕೋಬೇಕು, ಈ ಪ್ರಶ್ನೆಗೆ ಉತ್ತರ ಸತ್ಯ ಮತ್ತು ಕಲ್ಕಿ ಜನನ ಆಗೋ ಸೀನ್ ನಿಂದ ಸ್ಟೋರಿ ಶುರುವಾಗುತ್ತೆ. ಸೊ ಅಲ್ಲಿವರೆಗೂ ನಾವು ಸ್ಕ್ರೀನ್ ಪ್ಲೇ ಓದಂತೆ ತಲೆ ಓಡಿಸಬಾರ್ದು. ಈಗ ಸ್ಟೋರಿ ಏನಪ್ಪಾ ಅಂತಂದ್ರೆ, ಸತ್ಯ ಮತ್ತು ಕಲ್ಕಿ ಒಂತಾಯಿ ಮಕ್ಕಳು, ಅವರಿಬ್ರು ಒಂದೊಂದ್ ಕಡೆ ಒಂದೊಂದ್ ರೀತಿ ಬೆಳಿತಾರೆ. ಸತ್ಯ ಯಾವ ರೀತಿ ಬೆಳಿತಾನೆ, ಕಲ್ಕಿ ಯಾವ ರೀತಿ ಬೆಳಿತಾನೆ, ಇದಕ್ಕೆ ಒಂದ್ ಮಾತಿದೆ. ಅದೇನಪ್ಪಾ ಅಂದ್ರೆ, ಸಜ್ಜನರ ಸಂಘ ಹೆಜ್ಜೆನ ಸವಿದಂತೆ, ದುರ್ಜನರ ಸಂಘ ಬಚ್ಚಲಿನ ಕೊಚ್ಚೆಯಂತೆ ಸರ್ವಜ್ಞ ಅಂತ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಆ ಪಾತ್ರಗಳು ಅರ್ಥ ಆಗುತ್ತೆ. ಇನ್ನು ಸತ್ಯ ಒಳ್ಳೆಯವನಾಗಿದ್ರು ಅವನ್ನ ನಂಬಿದ್ದ ಜನ ಅವನನ್ನೇ ಹೊಡೆದಾಕ್ತಾರೆ. ಇದಕ್ಕೆ ಕಾರಣ ಮೂರನೇ ವ್ಯಕ್ತಿಯ ಮಾತು. ಅಂದ್ರೆ ಇಲ್ಲಿ ಪ್ರೂವ್ ಆಯ್ತು ಇಬ್ಬರ ನಡುವಿನ ಜಗಳ ಮೂರನೇವನಿಗೆ ಲಾಭ ಅಂತ. ಏನೇ ಆದ್ರೂ ನಾವು ನಂಬಿದವ್ರನ್ನ ಬಿಟ್ಕೊಡ್ಬಾರ್ದು ಅನ್ನೋ ಪಾಠ ಸತ್ಯ ಅನ್ನೋ ಪಾತ್ರದಿಂದ ಕಲಿಬೇಕು. ಇನ್ನು ವಾಮನ ಅನ್ನೋ ಪಾತ್ರಕ್ಕೆ ಬರ್ತೀನಿ ಅಂತಂದ್ರೆ, ಒಬ್ಬ ಕತ್ರಿಸೀನ ಅನ್ನೋ ಕಳ್ಳ ಹೇಗೆ ರಾಜ ವಾಮನರಾವ್ ಆದ, ಇದಕ್ಕೆ ಮುಖ್ಯ ಕಾರಣ ಈ ಡೈಲಾಗು. ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನೋ ಮಾತನ್ನ ಅರ್ಥ ಮಾಡ್ಕೊಂಡ್ರೆ ಒಬ್ಬ ಕಳ್ಳನು ಸಹ ಹೇಗೆ ಆಳೋ ದೊರೆ ಆಗ್ತಾನೆ. ಅದೇ ಗುರುಪ್ರಸಾದ್ ಅವರು ಮಾಡಿರೋ ಪಾತ್ರ ಹೇಳೋ ಹಾಗೆ, ನಾವು ನಮ್ಮ ಜುಟ್ಟನ್ನ ಕತ್ರಿಸಿನ್ ಅಂತವ್ರ ಕೈಗೆ ಕೊಟ್ಟಾಗ ಅಂತ ಮೂರ್ಖರು ಅವರ ದುರಾಸೆಗೆ ಅಧಿಕಾರ ಕೊಟ್ಟಂತ ಜನಗಳನ್ನ ಹೇಗೆ ಆಳ್ತಾರೆ, ತಮಗೆ ಸಿಕ್ಕಂತ ಅಧಿಕಾರನ ಹೇಗೆ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದನ್ನ ಹೇಳುತ್ತೆ. ಇನ್ನು ವಾಮನ ಪಾತ್ರವು ಸಹ ಇನ್ನೂ ಒಂದು ಪಾಠನ ಹೇಳುತ್ತೆ. ವಾಮನ ಪಾತ್ರವು ತನ್ನ ಚಟದಿಂದ ತನ್ನ ಅಧಿಕಾರನ ಕಳ್ಕೊಳ್ಳುತ್ತೆ, ಅದಕ್ಕೆ ತನ್ನ ಚಟನೇ ಕಾರಣ ಅಂತಾನು ತೋರಿಸುತ್ತೆ. ಒಬ್ಬ ಮನುಷ್ಯ ಹೇಗೆ ಎಲ್ಲರ ಕಣ್ಣಿಗೆ ಮಣ್ಣೆರಚಿ ಹೇಗೆ ಅಧಿಕಾರವನ್ನು ತನಗೆ ಬೇಕಾದ ರೀತಿ ಮಾಡ್ತಾನೆ ಅನ್ನೋ ಉದಾಹರಣೆನ ಕಲ್ಕಿ ಪಾತ್ರ ತೋರುತ್ತೆ. ಸೊ ಕಲ್ಕಿ ಪಾತ್ರ ಈ ಕತೆಗೆ ಮುಖ್ಯ, ಅದೇ ಮೇನ್ ಲೀಡು. ಸೊ ನಾವ್ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಕಲ್ಕಿ ಪಾತ್ರ ಏನು ಅನ್ನೋದು ಅರ್ಥ ಆಗುತ್ತೆ. ಸೊ ಇನ್ನು ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬರ್ತೀನಿ ಅಂತಂದ್ರೆ, ಒಂದು ಕತೆಗೆ ಬೇಕಾಗಿರೋ ರೆಗ್ಯುಲರ್ ಪ್ಯಾಟ್ರನ್ ಸ್ಕ್ರೀನ್ ಪ್ಲೇ ತರ ಇಲ್ಲ. ಒಂದೊಂದು ಸ್ಕ್ರೀನ್ ಪ್ಲೇ ಕೂಡ ಒಂದೊಂದು ರಿಯಾಲಿಟಿ ಹೇಳುತ್ತೆ. ಅದನ್ನ ಬರೀ ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಸ್ಕ್ರೀನ್ ಪ್ಲೇ ಅಲ್ಲಿ ಬರೋ ಒಂದೊಂದು ಸೀನಲ್ಲೂ ಕತೆ ಇಲ್ಲ, ಅದಕ್ಕೆ ಎಂಟ್ಕೊಂಡಿರೋ ಕೆಲವು ಕೊಂಬೆಗಳಂತೆ ಸ್ಕ್ರೀನ್ ಪ್ಲೇ ತೋರಿಸಿದ್ದಾರೆ. ಇವೆಲ್ಲವನ್ನ ಸ್ಟೋರಿಗೆ ಹಾಕೋಬಾರ್ದು. ಸ್ಟೋರಿನ ನಾವು ಎಲ್ಲಿಂದ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದಿನಲ್ಲ, ಅದಷ್ಟನ್ನ ಮಾತ್ರ ಸ್ಟೋರಿ ಮಾಡ್ಕೊಂಡು ಬಾಕಿ ಮಿಕ್ಕಿದ್ದನ್ನೆಲ್ಲ ಸ್ಕ್ರೀನ್ ಪ್ಲೇಗೆ ಬೇಕಾಗಿರುವಂತ ಒಂದಷ್ಟು ಕೊಂಬೆಗಳಂತೆ ನಾವು ಗಮನಿಸಿದ್ರೆ ಈ ಕತೆನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬಹುದು. ಇನ್ನು ನಮಗೆ ಅರ್ಥ ಆಗ್ಬಾರ್ದು ಅಂತ ಕ್ಲೈಮ್ಯಾಕ್ಸ್ ನ ಈ ರೀತಿ ಮಾಡಿದ್ದಾರೆ ಅಂತ ನನ್ಗನ್ನಿಸ್ತು. ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ರಾಜ ವಾಮನರಾವ್ ಮತ್ತೆ ಕತ್ರಿಸೀನ ಹೇಗಾದ ಅನ್ನೋ ದೃಶ್ಯನ ನಾವು ಚಿತ್ರದ ಕ್ಲೈಮ್ಯಾಕ್ಸ್ ಮಾಡ್ಕೋಬೇಕು. ಅವಾಗ ಚಿತ್ರದ ಸಂಪೂರ್ಣ ಕತೆ ಅರ್ಥ ಆಗುತ್ತೆ. ಇನ್ನು ಮಿಕ್ಕ ದೃಶ್ಯವನ್ನೆಲ್ಲ ಅಧಿಕಾರ ಹೇಗೆ ದುರ್ಬಳಕೆ ಆಗ್ತಿದೆ, ನಾವು ಇದನ್ನ ಹೇಗೆ ಸರಿಪಡಿಸಬೇಕು, ಮತ್ತೆ ನಾವು ನಮಗೆ ಅವಶ್ಯಕತೆ ಕೆಲಸಕ್ಕಿಂತ ಅನಾವಶ್ಯಕ ಕೆಲಸ ಅಥವಾ ವಿಷಯಗಳಿಗೆ ಹೇಗೆ ಇಂಪಾರ್ಟೆಂಟ್ ಕೊಡ್ತಿದೀವಿ, ಇದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನೆಲ್ಲ ಉಪ್ಪಿ ಸರ್ ಎಲ್ರಿಗೂ ಅರ್ಥ ಆಗೋ ರೀತಿ ಸಂಪೂರ್ಣವಾಗಿ ಹೇಳಿದ್ದಾರೆ. ಈಗ ನಾನು ಹೇಳಿದ್ದು ನಿಮ್ಗೆ ಸರಿ ಅನ್ಸಿದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ ಏನು ತಪ್ಪಿದೆ ಏನು ಸರಿ ಇದೆ ಅಂತ. ಸೊ ಈ ಮೂವಿಲಿ ಬರೀ ಕತೆ ಇಲ್ಲ, ಕತೆಗೆ ಬೇಕಾದಂತ ಒಂದಷ್ಟು ರೆಂಬೆ ಕೊಂಬೆಗಳಂತಿರೋ ಒಂದಷ್ಟು ಸ್ಕ್ರೀನ್ ಪ್ಲೇಗಳಿವೆ, ಅದರಿಂದ ನಾವು ಕನ್ಫ್ಯೂಸ್ ಆಗ್ತೀವಿ. ಸೊ ಅದನ್ನೆಲ್ಲ ಸ್ಟೋರಿಗೆ ಮಿಕ್ಸ್ ಮಾಡ್ಕೊಳ್ದೇನೆ ಬರೀ ಸ್ಟೋರಿ ಏನಿದೆ ಅದನ್ನ ಮಾತ್ರ ಗಮನಿಸಿದ್ರೆ ಉಪ್ಪಿ ಸರ್ ನಮ್ಗೆ ಏನು ಹೇಳಿದ್ದಾರೆ, ಏನು ಹೇಳಕ್ ಹೊರಟಿದ್ದಾರೆ ಅನ್ನೋದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸೊ ನಾನು ಈಗ ಹೇಳಿರೋದು ನಿಮ್ಗೆ ಇಷ್ಟ ಆಗಿದ್ರೆ, ಈ ಕತೆ ನಿಮ್ಗೆ ಅರ್ಥ ಆಗಿದ್ರೆ ನನ್ನ ಪುಟವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.